ನಮಗೆ ಸಿಕ್ಕಿರ್ತಕ್ಕಂಥ ಜ್ಞಾನ, ಸಂಪಾದನೆ, ಸ್ನೇಹ ಸಂಬಂಧಗಳು, ಸಾಧನೆಗಳು, ಯಶಸ್ಸು, ಕೀರ್ತಿ ಇವೆಲ್ಲವೂ ಸಮಾಜ ನಮ್ಗೆ ಗಳಿಸಿಕೊಟ್ಟಿರ್ತಕ್ಕಂಥದ್ದು. ಆ ರೀತಿಯ ಗಳಿಸಿಕೊಂಡಂತಹ ಎಲ್ಲ ನಮ್ಮ ವಿಚಾರವಂತಿಕೆಯನ್ನ, ಜ್ಞಾನವಂತಿಕೆಯನ್ನ, ಹಾಗೆ ಸಂಪತ್ತನ್ನ ಮತ್ತೆ ಸಮಾಜಕ್ಕೆ ಹಂಚುವಂತ ಕೆಲಸವನ್ನ ನಾವು ಯಾವಾಗ ಮಾಡ್ತೇವೋ ಆಗ ನಮ್ಮ ನಿಜವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಆಗ ನಮ್ಮ ದೇಶದ ಒಬ್ಬ ಹೆಮ್ಮೆಯ ಪ್ರಜೆಯಾಗಿ, ನಾಗರಿಕನಾಗಿ ನಾನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಧರ್ಮ ಅದು ಮಾನವ ಧರ್ಮ ಆಗಿರಬೇಕು, ನಾವೆಲ್ಲರನ್ನ ಪಡೆಯುವ ಧರ್ಮ ಆಗಿರಬೇಕು. ಬಹುಶಃ ಈ ದಶೆಯಲ್ಲಿ ಲಯನ್ಸ್ ಕ್ಲಬ್ ಮತ್ತೊಮ್ಮೆ ಸಮಾಜಕ್ಕೆ ಬಹುದೊಡ್ಡ ಮಾದರಿಯನ್ನ ಕೊಡ್ತಾ ಇದೆ ಅಂತ. ರಕ್ತ ಸಂಬಂಧ ನಮ್ಮ ಪ್ರೀತಿ ಆದ್ರೆ ಸಮುದಾಯದ ಪ್ರೀತಿಯು ನಮಗೆ ಬಹಳ ಮುಖ್ಯ ಅಂತ ಹೇಳುವುದನ್ನ ಲಯನ್ಸ್ ಕ್ಲಬ್ ನ ಈ ರೀತಿ ಚಟುವಟಿಕೆಗಳು ತೋರಿಸಿಕೊಡ್ತಾ ಇದೆ. ಜೀವನದಲ್ಲಿ ನಾವು ನಮ್ಮನ್ನು ನಾವು ಮೊದಲು ಪ್ರೀತಿಸಿಕೊಳ್ಬೇಕು ಅಂತ. ನಾವುಗಳೆಲ್ಲ ಕೂಡಿ ಬಾಳುವಂತಹ, ಬದುಕುವಂತಹ ಆ ಆಚಾರ ವಿಚಾರಗಳನ್ನ ರೂಢಿಸಿಕೊಳ್ಳುವ ಮುಖಾಂತರ ಮುಂದಿನ ತಲೆಮಾರಿಗೆ ಒಂದಷ್ಟು ವಿಚಾರವಂತಿಕೆ ನಾವು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ. 1917ರಲ್ಲಿ ಅಮೆರಿಕದ ಮೆಲ್ವಿನ್ ಜೋನ್ಸ್ ಆರಂಭ ಮಾಡತಕ್ಕಂತಹ ಲಯನ್ಸ್ ಕ್ಲಬ್ ಈ ಕಾರ್ಕಳದ ಹಳ್ಳಿಯಲ್ಲಿ ಇಷ್ಟೊಂದು ಸಂಭ್ರಮದಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಅದಕ್ಕೆ ನಿಮ್ಮಂತಹ ಪುಣ್ಯಾತ್ಮರ ಮನಸ್ಸುಗಳು ಅದಕ್ಕೆ ನಿಜವಾದ ಸಾಕ್ಷಿ, ಅದಕ್ಕೆ ಕಾರಣ ಅಂತ. ಇಂತಹ ಮನಸ್ಸುಗಳು ಸೇರ್ಕೊಳ್ಳದೆ ಇದ್ರೆ, ಇಂತಹ ಮನಸ್ಸುಗಳು ಮನಸ್ಸು ಮಾಡದೇ ಇದ್ರೆ ಇಂತಹ ಕಾರ್ಯಕ್ರಮ ರೂಪುಗೊಳ್ತಿರ್ಲಿಲ್ಲ. ಸಾವಿರಾರು ಜನರಿಗೆ ಆ ಸೇವೆ ಮಾಡಿದಂತವರಿಗೆ ಇವತ್ತು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಂತಹ ಸೇವೆಯನ್ನ, ಆ ರೀತಿಯ ಒಂದು ಮನೋಧರ್ಮವನ್ನ ಬೆಳೆಸಿಕೊಳ್ಳಿಕ್ಕೆ ನಿಮ್ಮಂತಹ ಮನಸ್ಥಿತಿಗಳು ಸಾಧ್ಯವಾಗಿದೆ. ಇಂತಹ ಕಾರ್ಯಕ್ರಮಗಳಿಂದ ಇನ್ನಷ್ಟು ಹೊಸ ಸಂಬಂಧಗಳು ರೂಪುಗೊಳ್ಳಿ, ಅದರ ಮುಖೇನ ಆ ರೂಪುಗೊಂಡಂತಹ ಸಂಬಂಧಗಳು ನೂರ್ಕಾಲ ಚೆನ್ನಾಗಿ ಉಳಿದಿರಲಿ. ಶ್ರೀಯುತ ಅಶ್ವಥ್ SL ರವರು ಕೊಪ್ಪ ತಾಲೂಕಿನ ಭಂಡಿಗಡಿ ಗ್ರಾಮದ ಸಕ್ರೆಬೈಲ್ನ ಶ್ರೀ ಲಿಂಗಪ್ಪ ಮತ್ತು ಶ್ರೀಮತಿ ರತ್ನ ದಂಪತಿಗಳ 3 ಮಕ್ಕಳಲ್ಲಿ ಒಬ್ಬರಾಗಿದ್ದಾರೆ. ಮಲೆನಾಡಿನ ಪುಣ್ಯ ಭೂಮಿಯ ಕೃಷಿಕ ಹಾಗೂ ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿ ಇಲ್ಲೇ ಬಾಲ್ಯ ಶಿಕ್ಷಣ ಹಾಗೂ ಸಂಸ್ಕಾರವನ್ನು ಪಡೆದ ಇವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತರಾಗಿದ್ದರು. ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿ ಅದೇ ಸಂಸ್ಥೆಯ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಬರೆದಿರುವ ಅಚೀವರ್ಸ್ ಮ್ಯಾಥಮ್ಯಾಟಿಕ್ಸ್ ಪುಸ್ತಕ ಗಣಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಧಿಕ ಅಂಕ ಗಳಿಕೆಗೆ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದೆ. 7 ಜನ ಸಮಾನ ಮನಸ್ಕರ ಒಡಗೂಡಿ ಎಲ್ಲಾ ಸ್ತರದ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಿ ಕಾರ್ಕಳದಲ್ಲಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯನ್ನು ರೂಪಿಸಿದರು. ಸದಾಚಾರ, ಸದ್ವಿಚಾರ, ಸದಭಿರುಚಿಗಳ ಸಂಘವನ್ನೇ ಸದಾ ಸಂಪಾದಿಸಿದ ಇವರು ಸಾಂಘಿಕ ಮನೋಭಾವವುಳ್ಳವರು ಮತ್ತು ಕ್ರಿಯಾಶೀಲ ನಾಯಕ ಎಂದೇ ಗುರುತಿಸಿಕೊಂಡವರು. ಭವ್ಯ ಭವಿತವ್ಯದ ಭವಿಷ್ಯದ ತಲೆಮಾರುಗಳಿಗೆ ಭದ್ರ ಬುನಾದಿಯ ಭರವಸೆಯ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ನಿರ್ವಹಣೆಯ ಜೊತೆಗೆ ಸದಾ ಸಾಹಿತ್ಯ, ಬರವಣಿಗೆ ಮುಂತಾದ ಕ್ಷೇತ್ರದಲ್ಲಿ ಪಾಲ್ಗೊಳ್ಳುತ್ತಿರುವ ಸದಭಿರುಚಿಯ ಅಪರೂಪದ ವ್ಯಕ್ತಿತ್ವ ಇವರದ್ದಾಗಿದೆ. ಮಾನ್ಯರು ಶಿಕ್ಷಣ ಕ್ಷೇತ್ರದ ಕಾರ್ಯವ್ಯಾಪ್ತಿಯನ್ನು ಸಮಾಜಮುಖಿಯನ್ನಾಗಿಸಿದ್ದಕ್ಕೆ ಇವರ ಕಲ್ಪನೆಯಲ್ಲಿ ರಚಿತವಾದ ಕ್ರಿಯೇಟಿವ್ ಪುಸ್ತಕ ಮನೆ ಎಂಬ ವಿನೂತನ ಮಾದರಿಯ ಬೃಹತ್ ಪುಸ್ತಕ ಮಳಿಗೆ ಹಾಗೂ ನಿನಾದ ಪತ್ರಿಕೆ ಉತ್ತಮ ಸಾಕ್ಷಿಯಾಗಿದೆ. ಇವರು ಬರೆದಿರುವ ಅರಿವಿನ ದಾರಿ ಕೃತಿ ಅತ್ಯಂತ ಕಡಿಮೆ ಸಮಯದಲ್ಲೇ 7,000ಕ್ಕೂ ಹೆಚ್ಚು ಪ್ರತಿಗಳು ಮಾರಾಟಗೊಂಡು ವಿದ್ಯಾರ್ಥಿಗಳ, ಪಾಲಕರ, ಓದುಗರ ಬಹುಮೆಚ್ಚಿನ ಕೃತಿಯಾಗಿದೆ. ಉದಯೋನ್ಮುಖ ಲೇಖಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕ್ರಿಯೇಟಿವ್ ಪುಸ್ತಕ ಪ್ರಕಾಶನವನ್ನು ಪ್ರಾರಂಭಿಸಿ ಮೊದಲನೇ ವರ್ಷದಲ್ಲೇ ಸುಮಾರು 60 ಶೀರ್ಷಿಕೆಗಳ ಕೃತಿಗಳು ಪ್ರಕಟಗೊಂಡು ರಾಜ್ಯದಾದ್ಯಂತ 60,000 ಪ್ರತಿಗಳು ಓದುಗರಿಗೆ ತಲುಪಿರುವುದು ಅತ್ಯಂತ ಶ್ಲಾಘನೀಯ ಸಾಧನೆಯಾಗಿದೆ. ಇದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗುವಂತಹ ಕ್ರಿಯೇಟಿವ್ ಹೊಂಗಿರಣ, ಪುಸ್ತಕ ಪೋಷಕದಂತಹ ಹಲವಾರು ಸಮಾಜಮುಖಿ ಕೈಂಕರ್ಯದಲ್ಲಿ ಸದಾ ತೊಡಗಿಸಿಕೊಂಡವರು. ಭವಿಷ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿನ ತಲೆಮಾರಿನ ಪಾಲ್ಗೊಳ್ಳುವಿಕೆಯ ಕುರಿತು ಚಿಂತಿಸಬಲ್ಲ ಇವರ ಕೊಡುಗೆಯು ಸಮಾಜಕ್ಕೆ ಅನುಕರಣೀಯ ಮತ್ತು ಅನುಸರಣೀಯವಾಗಿದೆ. ಕಾಲೇಜು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ತನ್ನ ಸಂಸ್ಥೆಯಲ್ಲಿ ಸಂಘಟಿಸಲ್ಪಡುವ ಸರ್ವ ಕಾರ್ಯಕ್ರಮಗಳ ಕ್ರಿಯಾತ್ಮಕ ಸಾಕಾರಕ್ಕೆ ಸೂಕ್ತ ದಿಗ್ದರ್ಶನ ನೀಡುವ ಇವರು ಸಮಾರಂಭಗಳ ಸರದಾರ. ಅವರ ಶಿಕ್ಷಣ ಕ್ಷೇತ್ರದ ಮಹತ್ವದ ಕೊಡುಗೆಗಳನ್ನು ಗುರುತಿಸಿ ಸುವರ್ಣ ನ್ಯೂಸ್ ಕನ್ನಡ ವಾಹಿನಿಯು ಸುವರ್ಣ ಸಾಧಕರು 2024 ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸಲು ಪ್ರೇರಣಾದಾಯಕ ಯೋಜನೆಯಾದ ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ಸರ್ವವ್ಯಾಪಿ ಪುಸ್ತಕ, ಮನೆ ಮನೆಗಳಿಗೆ ಪುಸ್ತಕ ಎಂಬಿತ್ಯಾದಿ ಯೋಜನೆಗಳನ್ನು ರೂಪಿಸಿ
ನೂರಾರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸಿದ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಇವರಿಗೆ ಸುಕೃತಿ 2025 ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಶಿಕ್ಷಣ ಸಿರಿ 2025, ಮಲ್ನಾಡ್ ಐಕಾನ್ 2025 ಸೇರಿದಂತೆ ಅನೇಕ ಗೌರವಾನ್ವಿತ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಕರುನಾಡ ಮಲೆನಾಡಿನಲ್ಲಿ ಜನಿಸಿ ಪರಶುರಾಮ ಸೃಷ್ಟಿಯ ಕರಾವಳಿಯಲ್ಲಿ ವಿದ್ಯಾದಿ ದೇವತೆ ಸರಸ್ವತಿಯ ಸೇವೆಯಲ್ಲಿ ತೊಡಗಿರುವ ಶ್ರೀ ಅಶ್ವಥ್ ಎಸ್.ಎಲ್. ಅವರು ಸಹಸ್ರಾರು ವಿದ್ಯಾರ್ಥಿಗಳ ನೆಚ್ಚಿನ ಗಣಿತ ಉಪನ್ಯಾಸಕರಾಗಿ ಹೆಸರುವಾಸಿಯಾದವರು. ಬಹುದೊಡ್ಡ ವಿದ್ಯಾರ್ಥಿ ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಇವರು ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ವಿದ್ಯಾರ್ಥಿಗಳಲ್ಲಿ ಸದಾ ಸಾಧಿಸುವ ಛಲವನ್ನು ಹೊತ್ತಿಸಿ ನಿರಂತರ ಪ್ರಯತ್ನಕ್ಕೆ ಪ್ರೇರೇಪಿಸುವರು. ಲಯನ್ಸ್ ಕ್ಲಬ್ನ ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಗುರುತಿಸಿದಂತಹ ಶ್ರೀಯುತರು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಲಿಯೋ ಕ್ಲಬ್ ಕಾರ್ಕಳ ಕ್ರಿಯೇಟಿವ್ ಅನ್ನು ಪ್ರಾರಂಭ ಮಾಡುವ ಮೂಲಕ ಹೊಸ ಹುರುಪನ್ನು ಯುವಕರಲ್ಲಿ ಮೂಡಿಸಿದವರು ಎನ್ನುವುದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಶಿಕ್ಷಣದೊಂದಿಗೆ ಸಾಹಿತ್ಯವನ್ನು ಬೆರೆಸುತ್ತಾ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಅಭಿರುಚಿಯನ್ನು ಮೂಡಿಸುವಲ್ಲಿ ವಿಶೇಷ ಪ್ರಯತ್ನ ಪಟ್ಟವರಲ್ಲಿ ಅಶ್ವಥ್ ಎಸ್.ಎಲ್. ಓರ್ವರು. ಇವರು ತಮ್ಮ ಧರ್ಮಪತ್ನಿ ಶ್ರೀಮತಿ ಶುಭಲಕ್ಷ್ಮಿ ಹಾಗೂ ಮಕ್ಕಳಾದ ಅನವಿ ಮತ್ತು ಅನ್ಮಯ್ ಆರ್ಯರವರೊಂದಿಗೆ ಸುಖಮಯ ಸಂಸಾರವನ್ನು ನಡೆಸುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಇವತ್ತಿನ ವಿಶೇಷ ಲಯನ್ಸ್ ಇಂಟರ್ನ್ಯಾಷನಲ್ನ ಸಂಬಂಧ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಗುರುಪ್ರಸಾದ್ ಶೆಟ್ಟಿ ಅವರೇ, ಅವರ ಮಾತೃಶ್ರೀ ಆಗಿರ್ತಕ್ಕಂಥ ವಸಂತಿ ಶೆಟ್ಟಿ ಅವರೇ, ಪತ್ನಿಯಾಗಿರ್ತಕ್ಕಂಥ ಪ್ರಿಯಾ ಗುರುಪ್ರಸಾದ್ ಶೆಟ್ಟಿ ಅವರೇ, ಹಾಗೆ ಎಲ್ಲ ಹಿರಿಯ ಲಯನ್ಸ್ ಕ್ಲಬ್ನ ಸದಸ್ಯರೇ, ಗೌರವಾನ್ವಿತರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರರೇ, ಭಾಳಷ್ಟು ಮನಸ್ಸು ತುಂಬಿ ಬರುತ್ತೆ. ಯಾಕಂದರೆ ಭಾಳ ಆಪ್ತತೆಯ ಕಾರ್ಯಕ್ರಮದ ಪ್ರತಿ ಆಯಾಮವನ್ನು ನೋಡುವಾಗ ಒಂದು ಕೌಟುಂಬಿಕವಾದಂತಹ ಕಾರ್ಯಕ್ರಮದ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಒಬ್ಬ ಸಾಮಾನ್ಯನನ್ನು ಕೂಡ ಇಷ್ಟೊಂದು ಪ್ರಾಜ್ಞರ ಮುಂದೆ, ಪ್ರಬುದ್ಧರ ಮುಂದೆ ಒಂದು ವಿಡಿಯೋವನ್ನು ಮಾಡಿದ್ದೀರಾ. ಇದರ ಹಿಂದೆ ಯಾರೆಲ್ಲ ಸರ್ಕಸ್ ಮಾಡಿದಾರ ಗೊತ್ತಿಲ್ಲ, ನನಗಿದರ ಯಾವುದೇ ಮಾಹಿತಿ ಇರಲಿಲ್ಲ. ವಿಶೇಷವಾಗಿ ಒಂದು 2-3 ತಿಂಗಳ ಹಿಂದೆ ಜ್ಯೋತಿ ಮೇಡಮ್ ಅವರು ನೀವು ಫೆಬ್ರವರಿ 1ಕ್ಕೆ ಫ್ರೀ ಮಾಡ್ಕೊಳ್ಬೇಕು, ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ, ನೀವು ಬರಲೇಬೇಕಂತ ಹೇಳಿದರು. ಇವತ್ತು ಬಂದ ಕ್ಷಣ ನನಗೆ ಅದು ಅಕ್ಷರಶಃ ಸತ್ಯ ಅನ್ನಿಸ್ತಾ ಉಂಟು. ಈ ಕಾರ್ಯಕ್ರಮ ನನಗೆ ಸಾಕಷ್ಟು ಹೊಸತನಗಳನ್ನು ಕೊಡ್ತಾ ಇದೆ. ಗುರುಪ್ರಸಾದ್ ಶೆಟ್ಟಿ ಅವರು ಮಾತನಾಡುವಾಗ ಹೇಳಿದರು, ಇದು ಬೀಗುವ ಕಾರ್ಯಕ್ರಮ ಅಲ್ಲ, ಬಾಗುವ ಕಾರ್ಯಕ್ರಮ, ಸಮ್ಮೇಳನ ಅಂತ. ನಿಜವಾಗಿ ಕೂಡ ಆ ಬಾಗುವಿಕೆಯನ್ನು ಯಾರೆಲ್ಲ ಒಳಗೊಂಡಿರ್ತಾರೆ, ಯಾರೆಲ್ಲ ಅರ್ಥೈಸ್ಕೊಂಡಿರ್ತಾರೆ, ಅವರೆಲ್ಲ ಸಮಾಜದಲ್ಲಿ ಎಂದೂ ಕೂಡ ಬೀಗುವಂತಹ ಅರ್ಹತೆಯನ್ನು ಪಡ್ಕೊಳ್ತಾರೆ. ಅವರಿಗೆ ಇವತ್ತು ಬಾಗುವ ಮತ್ತು ಬೀಗುವ 2 ಸಂಸ್ಕಾರವನ್ನು ಕಲಿಸಿಕೊಡ್ತಕ್ಕಂತಹ ಬಹಳ ಹೆಮ್ಮೆಯ ಪ್ರತೀಕದಂತೆ ಇವತ್ತಿನ ವೇದಿಕೆಯಲ್ಲಿ ಒಂದು ಕಡೆ ಆ ರೀತಿ ಬಾಗುವಿಕೆಯನ್ನು ಕಲಿಸಿಕೊಟ್ಟಂತಹ, ಸಂಸ್ಕಾರವನ್ನು ಕಲಿಸಿಕೊಟ್ಟಂತಹ ತಾಯಿ, ಮತ್ತೊಂದು ಕಡೆ ಅದರ ಮುಖೇನ ಯಶಸ್ಸನ್ನು ಪಡೆದುಕೊಂಡಾಗ ಅದನ್ನು ಬಹಳ ಹೆಮ್ಮೆಯಿಂದ, ಪ್ರೀತಿಯಿಂದ ನಾವು ಬೀಗುವಂತಹ ಗುಣವನ್ನು ನಮ್ಮ ಜೊತೆಗೆ ರೂಢಿಸಿಕೊಂಡು ಬರ್ತಕ್ಕಂಥ ಪತ್ನಿ, ಇಬ್ಬರ ನಡುವೆ ಕುಳಿತುಕೊಳ್ತಕ್ಕಂತಹ ಈ ಚಿತ್ರಣವನ್ನು ಕಾಣುವಾಗ ಲಯನ್ಸ್ ಕ್ಲಬ್ನ ಇನ್ನೊಂದು ಸಂಸ್ಕಾರ ನಮ್ಮ ಎದುರುಗಡೆ ತೆರೆದುಕೊಳ್ತದೆ. ಕಾರ್ಯಕ್ರಮದ ಆ ಪಟ್ಟಿಯನ್ನು ನೋಡ್ತಾ ಇದ್ದೆ ನಾನು. ಹೆಚ್ಚು ಕಡಿಮೆ ನಮಗೊಂದು ಸ್ವಲ್ಪ ಈ ಶಿಕ್ಷಣ ಸಂಸ್ಥೆಯವರಿಗೆ ಒಂದು ತಲೆಯಲ್ಲಿ ಸಣ್ಣಕ್ಕೊಂದಿರುತ್ತೆ, ನಾವು ಮಾತ್ರ ಇನ್ ಟೈಮ್ ಕಾರ್ಯಕ್ರಮ ಶುರು ಮಾಡೋದು ಅಂತ. ಆದರೆ ಭಾಳ ಖುಷಿ ಆಯಿತು. ಇಂತಹ ಇಷ್ಟೊಂದು ಜನ ಸಮಾಜದ ಬೇರೆ ಬೇರೆ ಗಣ್ಯರು, ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಬೇರೆ 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 ಕ್ಷೇತ್ರ ಆಗಿದ್ರು ಕೂಡ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಇಷ್ಟೊಂದು ಸಮಯಕ್ಕೆ ಸರಿಯಾಗಿ, ನನಗೆ 6:34ಕ್ಕೆ ನನ್ನ VT ಪರಿಚಯ ಅಂತ ಉಂಟು, 6:35ರಿಂದ ನನ್ನ ಸ್ಪೀಚ್ ಅಂತ ಆ ಪಟ್ಟಿಯಲ್ಲಿದೆ. ಅಷ್ಟೇ ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮ ಬಂದು ಮುಟ್ಟಿದೆ ಅಂತ ಹೇಳಿದರೆ ಇದು ಲಯನ್ಸ್ ಕ್ಲಬ್ಬಿನ ಮೊಟ್ಟ ಮೊದಲ ಸಾಧನೆ. ಮತ್ತು ಇದರ ಹಿಂದೆ ಸಂಘಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾವೆಲ್ಲರೂ ಕೂಡ ಇಷ್ಟೊಂದು ಕರಾರುವಕ್ಕಾಗಿ, ಇಷ್ಟೊಂದು ಪ್ರೀತಿಪೂರ್ವಕವಾಗಿ ಸಂಘಟಿಸ್ತಕ್ಕಂಥ ಕ್ರಮ ನಮಗೆಲ್ಲರಿಗೂ ಬಹಳಷ್ಟು ಪ್ರೇರಣೆ ಅಂತ ನಾನು ಅಂದ್ಕೊಳ್ತೇನೆ. ಬಹಳಷ್ಟು ಬಾರಿ ಲಯನ್ಸ್ ಕ್ಲಬ್ಬಿನ ಕಾರ್ಯಚಟುವಟಿಕೆಯನ್ನು ಗಮನಿಸುವಾಗ, ಕಳೆದ ಬಾರಿ ನಮ್ಮ NM ಹೆಗಡೆ ಅವರು ನಮ್ಮ ಹತ್ರ ಬಂದು, ಸರ್ ನಮ್ಮ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ಕೂಡ ಇದೊಂದು ಚಿಕ್ಕ ಮಕ್ಕಳ ಕ್ಲಬ್ಬನ್ನು ಮಾಡುವ ಅಂತ ಹೇಳಿದಾಗ ನಾನು ಲಯನ್ಸ್ ಕ್ಲಬ್ಬಿನ ಹಲವಾರು ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೆ. ಸಾಮಾಜಿಕವಾಗಿ ನಾವು ಮನಸ್ಸನ್ನು ಯಾರೆಲ್ಲ ತುಡಿತಗೊಳಿಸ್ತಾರೆ, ಅದೇ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಅಂದರೆ ಬಹಳಷ್ಟು ಜನರ ಹತ್ರ ಇವತ್ತು ಆದಾಯ ಇರ್ಬೋದು, ಅವರ ಹತ್ರ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸಂಪತ್ತುಗಳಿರ್ಬೋದು, ಆದರೆ ಅದನ್ನು ಸಮಾಜಕ್ಕೆ ಕೊಡಬೇಕಂತ ಬಯಸುವರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅಂದರೆ ನಾವು ಸಮಾಜದಿಂದ ಏನು ಗಳಿಸಿಕೊಂಡಿರ್ತೇವೆ ಅದನ್ನು ಮತ್ತೆ ಸಮಾಜಕ್ಕೆ ಕೊಡದೆ ಹೋದರೆ ನಾವು ದ್ರೋಹಿ ಆಗ್ತೇವೆ ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ.
ನಮಗೆ ಸಿಕ್ಕಿರ್ತಕ್ಕಂಥ ಜ್ಞಾನ, ಈ ರೀತಿಯ ಸಂಪಾದನೆ, ಸ್ನೇಹ ಸಂಬಂಧಗಳು ಅಥವಾ ಇನ್ಯಾವುದೋ ರೀತಿಯ ಸಾಧನೆಗಳು, ಯಶಸ್ಸು, ಕೀರ್ತಿ, ಇವೆಲ್ಲವೂ ಸಮಾಜ ನಮಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಆ ರೀತಿಯ ಗಳಿಸಿಕೊಂಡಂತಹ ಎಲ್ಲ ನಮ್ಮ ವಿಚಾರವಂತಿಕೆಯನ್ನು, ಜ್ಞಾನವಂತಿಕೆಯನ್ನು, ಹಾಗೆ ಸಂಪತ್ತನ್ನು ಮತ್ತೆ ಸಮಾಜಕ್ಕೆ ಹಂಚುವಂಥ ಕೆಲಸವನ್ನು ನಾವು ಯಾವಾಗ ಮಾಡ್ತೇವೋ ಆಗ ನಮ್ಮ ನಿಜವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಆಗ ನಮ್ಮ ದೇಶದ ಒಬ್ಬ ಹೆಮ್ಮೆಯ ಪ್ರಜೆಯಾಗಿ, ನಾಗರಿಕನಾಗಿ ನಾನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಒಬ್ಬ ಕಾಡಿನ ಪಕ್ಕ ಇರ್ತಕ್ಕಂಥ ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇನ್ನೊಂದು ಊರಿನ ವ್ಯಾಪಾರಕ್ಕಾಗಿ ಚಲಿಸ್ತಾ ಇದ್ದಂತೆ. ಆತನಿಗೆ ಹಾಗೆ ಮುಂದೆ ಮುಂದೆ ಹೋಗುವಾಗ ಒಬ್ಬ ಸನ್ಯಾಸಿ ಎದುರುಗೊಳ್ತಾನೆ. ಎದುರುಗೊಂಡ ಸನ್ಯಾಸಿ ಒಟ್ಟಿಗೆ ಹೀಗೆ ಮಾತನಾಡ್ತಾ ಮುಂದೆ ಚಲಿಸುವಾಗ ಒಂದು ಕಡೆ ಮಧ್ಯಾಹ್ನ ಊಟಕ್ಕೆ ಕುಳಿತುಕೊಳ್ತಾರೆ. ಊಟ ಆದ ನಂತರ ಆ ಸನ್ಯಾಸಿಗೆ ವ್ಯಾಪಾರಿ ಏನು ಊಟಕ್ಕೆ ಕೊಡ್ತಾನೆ, ಆ ಊಟವನ್ನು ಸ್ವೀಕರಿಸಿದ ನಂತರ ಸನ್ಯಾಸಿ ಆತನಿಗೆ ಏನಾದರೂ ಕೊಡಬೇಕಲ್ಲ ಅನ್ನೋ ಕಾರಣಕ್ಕಾಗಿ ತನ್ನ ಜೋಳಿಗೆಯಲ್ಲಿದ್ದಂಥ ಹಣ್ಣು ಹಂಪಲುಗಳನ್ನು ಹೀಗೆ ಓರಿಗೆ ಮಾಡಿ ಅದನ್ನು ಹಂಚ್ತಾನಂತೆ. ಕೊಡುವಾಗ ಒಂದು ಚಿಕ್ಕ ಕಲ್ಲು ಕಾಣುತ್ತೆ. ಆ ಕಲ್ಲನ್ನು ಗಮನಿಸಿದ ವ್ಯಾಪಾರಿ ಬಹಳಷ್ಟು ಚಾಕಚಕ್ಯತೆ ಇರ್ತಕ್ಕಂತಹ ವ್ಯಾಪಾರಿ ಆಗಿದ್ದರಿಂದ ಅದು ಬರೀ ಕಲ್ಲಲ್ಲ, ಅದೇನೋ ವಿಭಿನ್ನ ಅಂತ ನಾನು ಅರ್ಥೈಸ್ಕೊಳ್ತಾನೆ. ಸ್ವಾಮಿ ಅದೇನು ಕಲ್ಲು ನಂಗೆ ಕೊಡ್ಬೋದಂತ ಕೇಳ್ತಾನೆ. ಆಯ್ತು ತಗೋ ಅಂತ ಸನ್ಯಾಸಿ ಕೊಟ್ಬಿಡ್ತಾನೆ. ಅದು ಬರೀ ಕಲ್ಲಾಗಿರಲಿಲ್ಲ, ಅದು ವಜ್ರದ ಒಂದು ತುಂಡಾಗಿತ್ತು. ಆತ ಊರಿಗೆ ಬರ್ತಾನೆ. ಅದನ್ನು ಬೇರೆ ಬೇರೆ ರೀತಿಯ ಆತ ವ್ಯಾಪಾರಿಯ ಒಂದು ಮನೋಧರ್ಮದಲ್ಲಿ ಅದನ್ನು ವ್ಯಾಪಾರ ಮಾಡಿ ಕೋಟಿಗಟ್ಟಲೆ ಹಣವನ್ನು ಗಳಿಸ್ಕೊಳ್ತಾನೆ, ಭಾಳ ಶ್ರೀಮಂತನಾಗ್ತಾನೆ. 2 ವರ್ಷದ ನಂತರ ಆ ವ್ಯಾಪಾರಿಗೆ ಮನಸ್ಸಲ್ಲಿ ಭಾಳಷ್ಟು ಒಂದು ಗಿಲ್ಟಿ ಕಾಡುತ್ತೆ. ಆ ಸನ್ಯಾಸಿ ಏನನ್ನು ಕೇಳದೆ, ಏನನ್ನು ಅಪೇಕ್ಷೆ ಪಡೆದೆ ಕೊಟ್ಟುಬಿಟ್ನಲ್ಲಪ್ಪ ಇಷ್ಟು ಸುಲಭವಾಗಿ, ನಾನು ಅವನಿಗೆ ಏನಾದ್ರು ಒಂದು ಕೃತಜ್ಞತೆ ಸಲ್ಲಿಸಬೇಕಲ್ಲ ಅಂತ ಹೇಳಿ ತನ್ನ ಶಿಷ್ಯಂದ್ರನ್ನೆಲ್ಲ ಮತ್ತೆ ಹುಡುಕಾಡಿಸ್ತಾನೆ. ಆ ಸನ್ಯಾಸಿ ಎಲ್ಲಿದ್ದಾನೆ, ಹುಡುಕಿ ಬನ್ನಿ ಅಂತ. ಭಾಳಷ್ಟು ದಿವಸಗಳ ನಂತರ ಹುಡುಕಾಟದ ನಂತರ ಆ ಕಾಡಲ್ಲಿ ಮತ್ತೆ ಹೋಗ್ತಾ ಇದ್ದಾನೆ ಅಂತೇಳಿ ಮಾಹಿತಿ ಬರುತ್ತೆ. ಈ ವ್ಯಾಪಾರಿ ಓಡಿ ಹೋಗ್ತಾನೆ ಆ ಕಾಡಿಗೆ, ಸನ್ಯಾಸಿಯ ಕಾಲಿಗೆ ಬೀಳ್ತಾನೆ, ಮತ್ತೆ ಹಳೆ ಕಥೆ ನೆನಪಿಸ್ತಾನೆ. ಅವತ್ತು ನೀವು ಸಿಕ್ಕಿದ್ರಿ, ನಾವು ಒಟ್ಟಿಗೆ ಊಟ ಮಾಡಿದ್ವಿ, ನೀವು ಹಣ್ಣನ್ನು ಕೊಟ್ಟಿದ್ರಿ, ಒಂದು ಕಲ್ಲನ್ನು ಕೊಟ್ಟಿದ್ರಿ ಅಂತೆಲ್ಲ ನೆನಪಿಸಿದಾಗ ಓ ಹೌದಾ ಅಂತ ಹೇಳ್ತಾನಷ್ಟೇ. ಆದರೆ ಕಲ್ಲನ್ನು ಕೊಟ್ಟಿದ್ರಿ ಅವತ್ತಂತ ಹೇಳುವಾಗ ಓ ಹೌದಾ, ಪುನಃ ಕಲ್ಲು ಬೇಕಂತ ಮತ್ತೆ ಜೋಳಿಗೆಯಿಂದ ಕಲ್ಲು ತೆಗಿಲಿಕ್ಕೆ ಹೊಡ್ತಾನೆ ಸನ್ಯಾಸಿ. ಆಗ ವ್ಯಾಪಾರಿ ತಡೆದು ಹೇಳ್ತಾನೆ, ಸ್ವಾಮಿ ಖಂಡಿತವಾಗಿ ನೀವು ಮತ್ತೊಮ್ಮೆ ಕಲ್ಲು ಕೊಡೋದು ಬೇಡ, ಆದರೆ ಕೇಳಿದ ತಕ್ಷಣ ನಿಮಗೆ ಕೊಡುವಂಥ ಮನಸ್ಸು ಉಂಟಲ್ಲ ಅದೊಂದು ಸ್ವಲ್ಪ ನಂಗೆ ಕೊಟ್ಟುಬಿಡಿ ಅಂತ. ನೀವು ನನಗೆ ಆ ವಜ್ರದ ಕಲ್ಲು ಕೊಡೋದು ಬೇಡ, ಆದರೆ ಕೇಳಿದ ತಕ್ಷಣ ಏನನ್ನೂ ಯೋಚನೆ ಮಾಡದೆ ಮರುಕ್ಷಣ ಅದನ್ನು ಇನ್ನೊಂದು ರೀತಿಯಲ್ಲಿ ಯಾವುದೇ ರೀತಿಯ ಸ್ವಾರ್ಥಪರವಾಗಿ ಆಲೋಚಿಸದೆ ತಕ್ಷಣ ಕೊಡುವಂಥ ಮನಸ್ಥಿತಿ ಇದೆಯಲ್ಲ ಅದನ್ನು ಸ್ವಲ್ಪ ನಂಗೆ ಕೊಟ್ಟುಬಿಡಿ ಅಂತ. ಅಂದರೆ ಸಾಮಾಜಿಕವಾಗಿ ಆ ಕೊಡುವಂಥ ಮನಸ್ಥಿತಿ ಇದೆಯಲ್ಲ ಅದನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕಾಗಿದೆ. ಆಗ ಅದನ್ನು ನಾನು ಹೇಳ್ತಾ ಇದ್ದಂಥದ್ದು, ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಳಿಸುವಂಥ ಶಕ್ತಿಯನ್ನು ಆ ಭಗವಂತ ನಮಗೆ ಕೊಟ್ಟಿರ್ಬೋದು. ಕೆಲವರಿಗೆ ವಿದ್ಯಾರ್ಜನೆಯನ್ನು ಮಾಡಿಕೊಂಡು ಹಾಗೆ ಮತ್ತೆ ಮುಂದುವರ್ತಕ್ಕಂಥ ಯಶಸ್ಸನ್ನು ಕೊಟ್ಟಿದ್ರೆ, ಕೆಲವರಿಗೆ ಒಳ್ಳೆಯ ಪ್ರತಿಭೆಯನ್ನು ಕೊಟ್ಟು ಅದರಲ್ಲಿ ತಾವು ಯಶಸ್ಸನ್ನು ಕಾಣ್ತಕ್ಕಂಥವ್ರು ಬಹಳಷ್ಟು ಜನ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದೀರಾ. ಆದರೆ ಇದರಲ್ಲಿ ಕೊಡುವಂಥ ಮನಸ್ಸುಗಳು ಬಹಳ ವಿಭಿನ್ನ. ಹೆಚ್ಚು ಕಡಿಮೆ ಲಯನ್ಸ್ ಕ್ಲಬ್ ಅಂತ ಬಂದಾಗ ಇದು ಲಯನ್ಸ್ ಕ್ಲಬ್ ಇರೋದೇ ಕೊಡೋದಕ್ಕೆ ಅನ್ನೋ ರೀತಿಯಲ್ಲಿದೆ. ಇದು ಸೇವೆಗಾಗಿ ಇರ್ತಕ್ಕಂಥ ವಿ ಸರ್ವ್ ಅಂತ ನಿಮ್ಮ ಏನು ನಮ್ಮ ಕ್ಲಬ್ನಲ್ಲಿ ಒಂದು ಧ್ಯೇಯ ವಾಕ್ಯವನ್ನು ಹೇಳ್ತೇವೋ, ಸದಾ ಕೊಡುವಿಕೆಯನ್ನ ಒಂದು ಗುಣವನ್ನು ನಾವು ಇಲ್ಲಿ ವೃದ್ಧಿಸ್ಕೊಂಡಿರ್ತೇವೆ. ಅದು ಬಹಳ ಕಷ್ಟ. ಇವತ್ತು ನಮ್ಮ ಹತ್ರ ಬೇಕಾದಷ್ಟು ಇರಬಹುದು, ಆದರೆ ಕೊಡುವಂಥ ಮನಸ್ಥಿತಿ ಬಹಳ ಕಷ್ಟ. ಆ ಕೊಡುವಿಕೆಯನ್ನು ಇಲ್ಲಿ ಬಹಳಷ್ಟು ರೂಢಿಗತ ಮಾಡಿಕೊಂಡು ಸಮಾಜಕ್ಕೆ ನೆರವಾಗುವಂಥ ದೊಡ್ಡ ಕೆಲಸ ಆಗ್ತಾ ಇದೆ. ಹಲವಾರು ಸಂಘ ಸಂಸ್ಥೆಗಳಿಗೆ ನೆರವನ್ನು ಕೊಟ್ರಿ. ವಿಶೇಷವಾಗಿ ಬೆಳಕು ಸಂಸ್ಥೆ ಆಯುಷಾ ಬಾನು ಮೇಡಮ್ ಅವರು, ನಾನೊಂಥರ ಅವರನ್ನು ನಮ್ಮ ಕಾರ್ಕಳದ ಮದರ್ ತೆರೇಸ್ ಅಂತ ನಾನು ಭಾವಿಸ್ಕೊಳ್ತೇನೆ. ಆಕೆ TV9 ವರ್ಷದ ವ್ಯಕ್ತಿತ್ವದ ಪ್ರಶಸ್ತಿಯಲ್ಲಿ ಅವರಿಗೆ ಒಂದು 2 ವರ್ಷಗಳ ಹಿಂದೆ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ನಾವು ಬೇರೆ ಬೇರೆ ಪಂಥ ಧರ್ಮ ಎಲ್ಲ ಮಾತನಾಡುವಾಗ ಸಾಮಾಜಿಕ ಸೇವೆಯ ಆಯಾಮದಲ್ಲಿ ನೋಡುವಾಗ ಆ ಆಶ್ರಮದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಹಿಂದೂ ಧರ್ಮದವರಿಗೂ ಅಲ್ಲಿ ಶುಶ್ರೂಷೆ ಆಗ್ತಾ ಇದೆ, ಕ್ರೈಸ್ತ ಧರ್ಮದವರು ಇದ್ದಾರೆ, ಮುಸ್ಲಿಂ ಬಾಂಧವರು ಇದ್ದಾರೆ. ಎಲ್ಲ ಧರ್ಮವನ್ನು ಬೆಸೆಯುವಂಥ ಕೆಲಸ ಸೇವೆಯಲ್ಲಿ ಆಗ್ತದೆ. ಯಾಕಂದರೆ ಮನುಷ್ಯನ ರಕ್ತ ಸಂಚಾರಕ್ಕೆ ನಾವು ಕುಡಿಯುವ ಗಾಳಿ ನೀರಿಗೆ ಯಾವ ಧರ್ಮ ಪಂಥಗಳಿಲ್ಲ. ನಾವು ರೂಢಿಸಿಕೊಂಡು ಬಂದಂತಹ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಆಚರಣೆಗಳು ನಾವು ಧರ್ಮವನ್ನು ತರ್ತೇವೆ. ಧರ್ಮ ಅದು ಮಾನವ ಧರ್ಮ ಆಗಿರಬೇಕು, ನಾವೆಲ್ಲರನ್ನು ಪಡೆಯುವ ಧರ್ಮ ಆಗಿರಬೇಕು. ಬಹುಶಃ ಈ ದಶೆಯಲ್ಲಿ ಲಯನ್ಸ್ ಕ್ಲಬ್ ಮತ್ತೊಮ್ಮೆ ಸಮಾಜಕ್ಕೆ ಬಹುದೊಡ್ಡ ಮಾದರಿಯನ್ನು ಕೊಡ್ತಾ ಇದೆ ಅಂತ. ಎಲ್ಲರನ್ನ ಪಡೆಯುವಂತಹ, ಎಲ್ಲರನ್ನ ನಾವು ಸ್ವೀಕರಿಸ್ತಕ್ಕಂಥ ಒಂದು ಸ್ನೇಹ ಭಾವವನ್ನು ಕೊಡ್ತಾ ಇದೆ. ನಾವೆಲ್ಲ ಇವತ್ತು ಲಯನ್ಸ್ ಕ್ಲಬ್ಬಿನ ಸೇವಾ ಮನೋಭಾವನೆ ಒಂದು ಕಡೆ ಇಟ್ಟುಕೊಂಡು ನೋಡಿದರೆ, ಇನ್ನೊಂದು ಕಡೆ ನಾವು ಕೌಟುಂಬಿಕವಾಗಿ ಸೇರಿಕೊಳ್ಳುವಂಥದ್ದು. ಮನೆಯಲ್ಲಿ ಹೇಗೆ ನಾವು ಕೌಟುಂಬಿಕವಾದ ಸಂಬಂಧವನ್ನು ಬೆಳೆಸ್ಕೊಳ್ತೀವೋ ಇಲ್ಲಿ ಹಾಗೆ ಸಾಮಾಜಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದೇವೆ. ರಕ್ತ ಸಂಬಂಧ ನಮ್ಮ ಪ್ರೀತಿ ಆದರೆ ಸಮುದಾಯದ ಪ್ರೀತಿಯು ನಮಗೆ ಬಹಳ ಮುಖ್ಯ ಅಂತ ಹೇಳುವುದನ್ನು ಲಯನ್ಸ್ ಕ್ಲಬ್ನ ಈ ರೀತಿ ಚಟುವಟಿಕೆಗಳು ತೋರಿಸ್ಕೊಡ್ತಾ ಇದೆ. ಹೀಗೆ ನಾವೆಲ್ಲ ಒಂದು ಅಪರೂಪ ಸೇರಿಕೊಳ್ಳುವಾಗ ಹಲವಾರು ವಿಚಾರಗಳು ನಮ್ಮ ನಡುವೆ ವಿನಿಮಯ ಆಗ್ತದೆ.
ನಮ್ಮಲ್ಲಿರ್ತಕ್ಕಂಥ ಯಾವುದೋ ನಾವು ಒಂದು ಏಕತಾನತೆಯಿಂದ ದಿನಂಪ್ರತಿ ನಾವೇನು ಕೆಲಸ ಮಾಡ್ತಾ ಇರ್ತೇವೆ ಅದನ್ನು ಸ್ವಲ್ಪ ಹೊತ್ತು ಹೊರಗಿಟ್ಟು ಬದಿಗಿಟ್ಟು ಎಲ್ಲರೂ ಸೇರಿಕೊಂಡು ಸಂಭ್ರಮ ಮಾಡ್ತಕ್ಕಂತಹ ನಮ್ಮ ಕೌಟುಂಬಿಕವಾದ ವಿಚಾರಗಳನ್ನು ಸ್ನೇಹಪರವಾಗಿ ಪ್ರೀತಿಪೂರ್ವಕವಾಗಿ ಸೇರಿಸಿಕೊಳ್ತಕ್ಕಂಥ ಕೆಲಸ ಇಲ್ಲಿ ಆಗ್ತದೆ. ಅದು ಹೆಚ್ಚು ಕಡಿಮೆ ನಾನು ಭಾವಿಸ್ಕೊಳ್ತೇನೆ ಮುಂದಿನ ತಲೆಮಾರಿಗೆ, ಅಂದರೆ ಇವತ್ತು ನಾವೇನು ಜನ್ಜಿ ಮತ್ತು ಜನರೇಷನ್ ಆಲ್ಫಾ ಅಂತ ಕರಿತೇವೆ, 2011 ಅದರ ನಂತರದವರು 1997ರಿಂದ 12 ತನಕ ಜನ್ಜಿ ಆಗ್ತದೆ. ಈ ಜನರೇಷನ್ ಮತ್ತು ಮುಂದಿನ ಕಾಲಘಟ್ಟದ ಜನರೇಷನ್ಗೆ ಇದು ಬಹಳ ಅಗತ್ಯವಾದಂಥ ಒಂದು ಸಂಸ್ಕಾರವನ್ನು ಒಂದು ಔಟ್ಲೈನ್ ನಾವು ಕೊಟ್ಟು ಹೋಗ್ತೇವೆ ಅಂತ ನಾನು ಭಾವಿಸ್ಕೊಳ್ತೇನೆ, ಅಥವಾ ಕೊಡ್ತೇವೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆ ಅಂತಂದರೆ ಎಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತಂದರೆ ನಮ್ಮದೇ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಸಾಮಾಜಿಕ ಮಾಧ್ಯಮಗಳ ರಿಯಾಲಿಟಿ ಶೋಗಳ ಹಾವಳಿಯನ್ನು, ಅದು ಕೊಡ್ತಕ್ಕಂಥ ಇಂಪ್ಯಾಕ್ಟನ್ನು ಗಮನಿಸುವಾಗ ಈ ರೀತಿ ನಾವುಗಳೆಲ್ಲ ಸೇರಿಕೊಂಡು ಚರ್ಚಿಸ್ತಕ್ಕಂಥ ಪ್ರಬುದ್ಧ ವೇದಿಕೆಯಲ್ಲಿ ವಿಚಾರ ವಿನಿಮಯ ಮಾಡ್ತಕ್ಕಂತಹ ಅಗತ್ಯತೆ ಬಹಳಷ್ಟಿದೆ ಅಂತ. ಅಂದರೆ ನಮ್ಮ ಆದ್ಯತೆಗಳು ಏನಾಗ್ತಾ ಉಂಟು, ಇವತ್ತಿನ ಕಾಲಘಟ್ಟದ ಮುಂದಿನ ತಲೆಮಾರಿನ ಮಕ್ಕಳ ಪ್ರಿಯಾರಿಟಿ ಏನಾಗ್ತಾ ಉಂಟು ಅಂತ. ಮೊನ್ನೆ ಬಿಗ್ ಬಾಸ್ ಶೋನಲ್ಲಿ ಗೆದ್ದು ಹೊರಗಡೆ ಬರುವಾಗ ಅವರ ಪ್ರತಿಭೆಯನ್ನು ನಾವೆಲ್ಲ ಕೊಂಡಾಡುವ, ಅದೊಂದು ಮನರಂಜನೆಯ ಕಾರ್ಯಕ್ರಮ. ಅದು ಆ ಒಳಗಡೆ ಆ 100 ದಿವಸಗಳು ಅವರೇನು ಪ್ರತಿಭೆಯನ್ನು ತೋರಿಸ್ಕೊಂಡಿದ್ದಾರೋ ಅವೆಲ್ಲವನ್ನು ನಾವು ಮೆಚ್ಚಬೇಕು. ಅವರ ಕಲಾವಿದರಾಗಿ ಅವರ ಪ್ರತಿಭೆಯನ್ನು ನಾವೆಲ್ಲ ಕೊಂಡಾಡ್ತಕ್ಕಂಥದ್ದು ಬಹಳ ಸೂಕ್ತವೇ ಸರಿ. ಆದರೆ ಹೊರಗಡೆ ಬಂದ ನಂತರ ನಾವು ಅವ್ರನ್ನ ಸ್ವೀಕರಿಸಿದ ರೀತಿ, ನಾವು ಯಾರನ್ನ ಹೀರೋಗಳಾಗಿ ನೋಡ್ಬೇಕಂತ ಹೇಳುವ ಪ್ರಜ್ಞೆನ ಮರೆತಾಗಿ ಕಾಣಿಸ್ತದೆ ತುಂಬ ಸಾರಿ. ವಿಶ್ವಗುರು ಅಂಥೇಳಿ ನಾವು ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ, ಇಡೀ ಜಗತ್ತಿಗೆ ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದೇವೆ ನಾವು ಅಂತ ಹೇಳುವ ಭಾರತೀಯರು, ನಾವುಗಳು ಪ್ರಜ್ಞಾವಂತರು, ಚೈನಾ ದೇಶದ ತಂತ್ರಜ್ಞಾನ ನಮಗೆ ಬೇಕು, ಇಸ್ರೇಲ್ನ ಕೃಷಿ ಮಾದರಿ ಬೇಕು, ಜಪಾನ್ ಜರ್ಮನಿ ಟೆಕ್ನಾಲಜಿ ಬೇಕಂತ ನಾವು ಒದ್ದಾಡ್ತಕ್ಕಂತಹ, ಅದಕ್ಕೆ ಹಪಹಪಿಸುವಂತಹ ಪ್ರಯತ್ನ ಪಡ್ತಕ್ಕಂಥ ಈ ಹೊತ್ತಿನಲ್ಲಿ ಯಾವುದೋ ಒಂದು ಬೇಡದ ರೀಲ್ಸ್ಗೆ ಡ್ಯಾನ್ಸ್ ಮಾಡುವಂತಹ, ಯಾವುದೋ ಒಂದು ಬೇಡದ ವಿಚಾರಗಳಿಗೆ ತಲೆ ಕೊಡ್ತಕ್ಕಂತಹ, ಸುಮ್ಮನೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಇಲ್ತಕ್ಕಂತಹ ವರ್ಗ ನಮ್ದಾಗಬಾರ್ದು ಅಂತ. IPL ಗೆದ್ದಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಟ್ಟಾರೆ ನುಗ್ಗುವಂಥ ಪ್ರಕ್ರಿಯೆಯು, ಮೊನ್ನೆ ಗೆದ್ದು ಬಿಗ್ ಬಾಸಲ್ಲಿ ಗೆದ್ದು ಹೊರಗಡೆ ಬಂದಾಗ ನಮ್ಮ ಅತ್ಯಂತ ಪ್ರಯತ್ನವನ್ನು ಪಟ್ಟು ತಮ್ಮ ಶೈಕ್ಷಣಿಕವಾದಂತಹ ವೃದ್ಧಿಯ ಮುಖಾಂತರ, ಅವರ ಪರಿಶ್ರಮದ ಮುಖಾಂತರ ಒಂದು ಒಳ್ಳೆಯ ಹುದ್ದೆಯನ್ನು ಗಳಿಸ್ಕೊಂಡಿರ್ತಕ್ಕಂತಹ ಪ್ರಭಾವಿ ಇವತ್ತು ಪೊಲೀಸ್ ಅಧಿಕಾರಿಗಳು ಒಂದು ಸಾಧಾರಣ ರಿಯಾಲಿಟಿ ಶೋ ಗೆದ್ದಂತಹ ವ್ಯಕ್ತಿಯ ಹಿಂದೆ ಮುಂದೆ ಓಡುವಂಥ ಪ್ರಕ್ರಿಯೆ ಕಂಡಾಗ ಮನಸ್ಸು ಬಹಳಷ್ಟು ಒಂದು ಹಿಂಸೆಯನ್ನು ಪಡ್ಕೊಳ್ತದೆ. ಯಾಕೆಂತಂದರೆ ನಾನು ಹೇಳ್ತಾ ಇರೋದು ಮತ್ತೊಮ್ಮೆ ಆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಂಥವರ ಕಲಾವಿದರ ಪ್ರತಿಭೆ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನಾವು ಅವನ್ನ ಸ್ವೀಕರಿಸಬೇಕಾದ ಬಗೆ ಹೇಗಿತ್ತು ಕೇಳಿದರೆ ಕೇವಲ ಅವರಿಗೆ ಒಂದು ಅಭಿನಂದನೆ ಹೇಳಿ ಸುಮ್ಮನೆ ಕೂತ್ಕೊಳ್ಬೋದಾಗಿತ್ತು. ಆದರೆ ಇಡೀ ರೋಡ್ನಲ್ಲಿ ರೋಡ್ ಶೋ ಮಾಡೋ ಮುಖಾಂತರ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಬೆಂಗಳೂರಿನ ವಿಧಾನಸೌಧ ಮುಂದ್ಗಡೆ ಕನ್ನಡ ಮಾಧ್ಯಮ ಶಾಲೆಯ ಉಳಿವಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ವ್ಯಕ್ತಿ CM ಅನ್ನು ಭೇಟಿ ಮಾಡಲಿಕ್ಕೆ 1 ವಾರ ಕಾಯ್ತಾನೆ, ಪುನಃ ಒಂದು ರಿಕ್ವೆಸ್ಟ್ ಲೆಟರ್ ನೀವು ಕಳಿಸ್ಕೊಡ್ಬೇಕಂತ ಹಾಗೆ ಬಿಟ್ಟು ಹೋಗ್ತಾರೆ. ಆದರೆ ರಿಯಾಲಿಟಿ ಶೋನಲ್ಲಿ ಗೆದ್ದು ಬಂದ ವ್ಯಕ್ತಿಗೆ ಬೆಳಿಗ್ಗೆ 11 ಗಂಟೆಗೆ CM ಇಲಾಖೆಯಲ್ಲಿ ಸನ್ಮಾನ ಸಿಗ್ತದೆ. ಅಂದರೆ ನಮ್ಮ ಆದ್ಯತೆಗಳು ಏನಾಗ್ತಾ ಉಂಟು, ನಾವು ಯಾರನ್ನ ಹೀರೋಗಳಾಗಿ ತೋರಿಸ್ಲಿಕ್ಕೆ ಹೊರಟಿದ್ದೇವೆ ಅಂತ. ಗಡಿಯಲ್ಲಿ ಕಾಯುವಂಥ ನಮ್ಮ ಸೈನಿಕ, ದೇಶವನ್ನು ಕಾಯ್ತಕ್ಕಂಥ ಸೈನಿಕ ನನಗೆ ಹೀರೋಗಳಾಗಬೇಕಾ, ನಮ್ಮ ಮಕ್ಕಳಿಗೆ ಅವ್ರ ಪ್ರೇರಣೆ ಆಗಬೇಕಾ, ನಮ್ಮ ದಿನಂಪ್ರತಿ ಹೊಟ್ಟೆ ತುಂಬಲಿಕ್ಕಾಗಿ ಶ್ರಮಿಸ್ತಕ್ಕಂತಹ ಹೊಲದಲ್ಲಿ ಬಿಸಿಲಲ್ಲಿ ಬೇಯ್ತಕ್ಕಂಥ ರೈತ ನಮಗೆ ಹೀರೋ ಆಗಬೇಕಾ, ಇವತ್ತು ಇಲ್ಲಿ ಸನ್ಮಾನಗೊಂಡಂತಹ ಆಯುಷ್ಮಾನ್ ಇರ್ಬೋದು ಅಥವಾ ಆ ಶಾಲೆಯ ನಮ್ಮ ಅರುಣೋದಯ ಶಾಲೆಯ ಮುಖ್ಯಸ್ಥರಾಗಿರ್ಬೋದು, ಅವರುಗಳು ನಮಗೆ ಹೀರೋಗಳಾಗಬೇಕಾ, ಅಥವಾ ಈ ರೀತಿ ಕೇವಲ ಒಂದು ರಿಯಾಲಿಟಿ ಶೋಗಳ ವಿನ್ನರ್ಗಳು ಹೀರೋಗಳಾಗಬೇಕಾ ಅಂತ ಹೇಳೋದನ್ನು ನಾವು ಆದ್ಯತೆಯಾಗಿ ಪರಿಗಣಿಸ್ಕೊಳ್ಬೇಕು. ಯಾಕೆ ನಾನು ಈ ಮಾತನ್ನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲಿ ಕುಳಿತಂಥ ಪ್ರಜ್ಞಾವಂತರುಗಳು ನಾವು ಸಮಾಜಕ್ಕೆ ಆ ಮಾಹಿತಿಯನ್ನು ಕೊಟ್ಟಾಗ, ನಮ್ಮ ಮುಂದಿನ ಪೀಳಿಗೆಗೆ ಅದರ ವಿಚಾರವನ್ನು ನಾವು ವಿವರಣೆಯನ್ನು ಕೊಟ್ಟಾಗ ಮಾತ್ರ ಒಂದು ಪ್ರಬುದ್ಧವಾದ ಸಮಾಜದ ಚಿಂತನೆಯನ್ನು, ನಡೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಲಯನ್ಸ್ ಕ್ಲಬ್ನ ಇಂತಹ ಸಮ್ಮಿಲನಗಳು, ಇಂತಹ ಸಮ್ಮೇಳನಗಳು ಕೇವಲ ಸಮಾಜ ಸೇವೆಯ ಒಂದೇ ಕೋನವನ್ನು ಇಟ್ಟುಕೊಂಡು ಮುಂದೆ ಸಾಗುವಂಥದ್ದಲ್ಲ, ನಮ್ಮೆಲ್ಲರನ್ನ ಒಟ್ಟುಗೂಡಿಸ್ತಕ್ಕಂಥ, ಜೀವನ ಪ್ರೀತಿಯನ್ನು ವೃದ್ಧಿಸ್ತಕ್ಕಂಥ ಕೆಲಸವೂ ಆಗ್ತದೆ. CJ ರಾಯ್ ಅಂತ ಉದ್ಯಮಿ, ಸಿದ್ಧಾರ್ಥ ಅಂತ ಉದ್ಯಮಿಗಳು ತಾವು ಅಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ಪಡೆದುಕೊಂಡ್ರು ಕೂಡ ಯಾವುದೋ ಒಂದು ಖಿನ್ನತೆಯ ಒತ್ತಡದಿಂದಾಗಿ ತಮ್ಮ ಜೀವನವನ್ನು ಬಿಡ್ತಾರೆ ಅಂತಂದರೆ, ಬಹುಶಃ ಅವರು ಸಮಾಜದಲ್ಲಿ ಎಲ್ಲರಂತೆ ಒಗ್ಗೂಡುವಿಕೆಯಿಂದ, ಒಳಗೊಳ್ಳುವಿಕೆಯಿಂದ ಎಲ್ಲರೂ ಒಟ್ಟುಗೂಡಿ ಬದುಕಲಿಕ್ಕೆ ಸಾಧ್ಯವಾಗಿದ್ದರೆ ಬಹುಶಃ ಸಮಸ್ಯೆ ಬರ್ತಿರ್ಲಿಲ್ಲೇನು. ನಾವೆಲ್ಲ ಇಲ್ಲಿ ಸೇರಿಕೊಂಡಾಗ ನಮ್ಮ ಚಿಂತನೆಗಳು, ಚಿಂತನೆ ಅಲ್ಲ ಅದು, ಚಿಂತೆಗಳು ಒಂದಷ್ಟು ಹೊತ್ತು ನಮ್ಮಿಂದ ದೂರ ಹೋಗ್ತಕ್ಕಂಥ ಅವಕಾಶ ನಮಗೆ ಸಿಗ್ತದೆ. ಬಹಳ ಪ್ರೀತಿಯಿಂದ ನಾವೆಲ್ಲ ಸಂಭ್ರಮಿಸ್ತಕ್ಕಂಥ ಕ್ಷಣವನ್ನು ನಾವು ಕಾಣ್ತೀವಿ. ಯಾಕಂದ್ರೆ ನಾವು ಜೀವನದಲ್ಲಿ ಸಮಾಜವನ್ನು, ನಮ್ಮೊಟ್ಟಿಗಿರ್ತಕ್ಕಂಥ ಸ್ನೇಹವನ್ನು ಪ್ರೀತಿಸಬೇಕು. ಅದಕ್ಕಿಂತ ಮೊದಲು ನಾವು ನಮ್ಮನ್ನು ಪ್ರೀತಿಸ್ಕೊಳ್ಬೇಕು ಅಂತ.
ಕನ್ನಡದ ಖ್ಯಾತ ಬರಹಗಾರಾಗಿರ್ತಕ್ಕಂಥ ಎನ್ ಮೂರ್ತಿರಾಯರು ಒಮ್ಮೆ ಒಂದು ಕಾರ್ಯಕ್ರಮಕ್ಕೆ ಹೊರಡುವಾಗ ಪರ್ಫ್ಯೂಮ್ ಹಾಕ್ಕೊಳ್ತಾ ಇದ್ರಂತೆ, ತಮ್ಮ ಇಳಿ ವಯಸ್ಸು 92ನೇ ವಯಸ್ಸಿನಲ್ಲಿ. ಆಗ ಹೆಂಡತಿ ಹೇಳಿದ್ರಂತೆ, ಅಲ್ಲ ರೀ, ನಿಮ್ಗೆ ಏನಾಗಿದೆ, ಹುಚ್ಚ ಇದು, 92ನೇ ವಯಸ್ಸಿನಲ್ಲಿ ಪರ್ಫ್ಯೂಮ್ ಹಾಕೊಂಡು ಸೆಂಟ್ ಹಾಕೊಂಡು ಹೋಗ್ತಾ ಇದ್ರಲ್ಲ, ನಿಮ್ಮನ್ನು ಯಾರು ಮೂಸ್ತಾರೆ ಕಾರ್ಯಕ್ರಮದಲ್ಲಿ ಅಂತ. ಅದನ್ನು ಕೇಳಿಸ್ಕೊಂಡು ಹಾಗೆ ಹೋದ ಎನ್ ಮೂರ್ತಿರಾಯರು ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವಾಗ ತನ್ನ ಮೀಸೆಗೆ ಪರ್ಫ್ಯೂಮ್ ಹಾಕೊಳ್ತಾ ಇದ್ರಂತೆ, ಬಹಳ ದಪ್ಪದ ಮೀಸೆ ಎನ್ ಮೂರ್ತಿರಾಯರು. ಆಗ ಅವರ ಹೆಂಡತಿ ಹೇಳಿದ್ರಂತೆ, ಇದು ನಿಜವಾಗಿ ನಿಮಗೆ ಹುಚ್ಚಿಡ್ತದೆ, ಹೌದು, ಮೊನ್ನೆ ಕೋಟಿಗೆ ಪರ್ಫ್ಯೂಮ್ ಹಾಕೊಳ್ತಾ ಇದ್ರಿ, ಇವತ್ತು ಮೀಸೆಗೆ ಪರ್ಫ್ಯೂಮ್ ಹಾಕೊಳ್ತಾ ಇದ್ದೀರಾ ಅಂತ. ಆಗ ಏನ್ ಮೂರ್ತಿರಾಯರು ಹೇಳಿದ್ರಂತೆ, ಅಲ್ಲ ಮರಾಯ್ತಿ, ಮೊನ್ನೆ ನಾನು ಪರ್ಫ್ಯೂಮ್ ಹಾಕೊಂಡು ಹೋಗುವಾಗ ನೀನು ಯಾರು ಮೂಸ್ತಾರೆ ಅಂತ ಕೇಳಿದೆ, ಯಾರು ಮೂಸ್ತಿದ್ರೆ ಏನಂತೆ, ನಾನು ಮೂಸ್ಕೊಳ್ತೇನೆ ಅಂತ, ಅದಕ್ಕಾಗಿ ಮೀಸೆಗೆ ನಾನು ಪರ್ಫ್ಯೂಮ್ ಹಾಕೊಳ್ತೇನೆ ಅಂತ. ಅಂದ್ರೆ ಜೀವನದಲ್ಲಿ ನಾವು ನಮ್ಮನ್ನು ನಾವು ಮೊದಲು ಪ್ರೀತಿಸ್ಕೊಳ್ಬೇಕು ಅಂತ. ನಾವು ನಮ್ಮನ್ನ ಪ್ರೀತಿಸ್ಕೊಂಡ್ರೆ ನನ್ನ ಬದುಕು ಹೀಗಿರಬೇಕು, ನನ್ನೊಳಗಿರ್ತಕ್ಕಂಥ ಸಂಗಡಿಗರು ಹೀಗಿರಬೇಕು, ನನ್ನ ಉದ್ಯಮದ ಆಲೋಚನೆ ಹೀಗೆ, ಇದನ್ನು ಸಮಾಜಕ್ಕೆ ನೆರಳಾಗಬೇಕು. ನಾವು ನಮ್ಮ ಸಂಸ್ಥೆನ ಆರಂಭ ಮಾಡುವಾಗ 7 ಜನ ಕೂಡ ನಾವು ಉಪನ್ಯಾಸಕರು, ಕನ್ನಡ ಮಾಧ್ಯಮದಲ್ಲಿ ಓದಂಥವರು. 7 ಜನರ ಮನಸ್ಥಿತಿಯಲ್ಲಿ ಸಮಾಜಕ್ಕೆ ಮತ್ತೆ ನೆರಳಾಗ್ತಕ್ಕಂಥ ನೆರವಾಗುವಂಥ ಆದಷ್ಟು ಆಲೋಚನೆಗಳಿತ್ತು. ಲಯನ್ಸ್ ಕ್ಲಬ್ಬಿನ ಸೇವೆಯನ್ನು ನೋಡುವಾಗ ನಮಗೆ ನಾವು ಯಾವ ರೀತಿ ಸಮಾಜಕ್ಕೆ ನೆರವಾಗುವಂತ ಯೋಚಿಸ್ತಾ ಇರ್ತೇವೆ. ಯಾವಾಗಲೂ ಹೊಂಗಿರಣಂತ ಯೋಜನೆ ಮಾಡಿದ್ವಿ. ಪ್ರತಿ ವರ್ಷ 1 ಕೋಟಿಯಷ್ಟು ಸಹಾಯಧನವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ, ಅಂದರೆ ವಿಶೇಷವಾಗಿ ಕೃಷಿಯ ಬ್ಯಾಕ್ಗ್ರೌಂಡಿಂದ ಬಂದಂತಹ, ಕೃಷಿಯ ಹಿನ್ನೆಲೆ ಹಾಗೆ ಕನ್ನಡ ಮಾಧ್ಯಮ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಕೊಡುವಂಥ ಆಲೋಚನೆ ಇಟ್ಕೊಂಡು ಇಲ್ಲಿಯವರೆಗೆ 5 ವರ್ಷದಲ್ಲಿ ಸುಮಾರು 5,80,00,000ಕ್ಕೂ ಹೆಚ್ಚು ಸಹಾಯಧನವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಆ ವಿದ್ಯಾರ್ಥಿ ಕೊಡುವಂತಹ ಕೆಲಸವನ್ನು ಮಾಡಿದ್ವಿ. ಸರ್ಕಾರಿ ಶಾಲೆಗಳಿಗೆ ಉಚಿತ ಪುಸ್ತಕವನ್ನು ಹಂಚಲಿಕ್ಕಾಗಿಯೇ ಪುಸ್ತಕ ಮನೆಯ ಹಲವಾರು ಯೋಜನೆಗಳನ್ನು ನಾವು ಅದಕ್ಕೆ ಮೀಸಲಿಟ್ವಿ. ಆ ರೀತಿ ಕಾರ್ಯಕ್ರಮಗಳು ಕೊಟ್ಟಾಗ ಏನಾಗುತ್ತೆ ಕೇಳಿದರೆ, ಬಹಳ ಏನು ನಮಗೆ ಅದು ಯಾವ ಒಂದು ಕೋನದಲ್ಲಿ ಆಯಾಮಗಳಲ್ಲಿ ಏನನ್ನ ಕೊಡುತ್ತೋ ಗೊತ್ತಿಲ್ಲ, ಬಟ್ ಮಾನಸಿಕವಾಗಿ ಒಂದಷ್ಟು ನೆಮ್ಮದಿಯನ್ನಂತೂ ಕೊಡ್ತದೆ. ಆ ರೀತಿಯ ಒಂದು ಸುಕೃತವನ್ನು, ಆ ರೀತಿಯ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಹಿರಿಯರ ಪ್ರೇರಣೆ ಮತ್ತು ಆಶೀರ್ವಾದವೇ ಕಾರಣ ಆಗಿರುತ್ತೆ. ಅಂತಹ ಎಲ್ಲ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವ ಮುಖಾಂತರ ಜೀವನದಲ್ಲಿ ನಾವು ನಮ್ಮನ್ನು ಪ್ರೀತಿಸಿಕೊಳ್ಳುವ ಮುಖಾಂತರ ಮುಂದೆ ಸಾಗಬೇಕು ಅಂತ. ವಿಶೇಷವಾಗಿ ಈ ರೀತಿಯ ಸಾಮಾಜಿಕ ಆಯಾಮಗಳು ನಾವು ಸದಾ ಗಮನಿಸುವಾಗ ಜಗತ್ತಿನ ಇವತ್ತಿನ ಕಾಲಘಟ್ಟಕ್ಕೆ ಅಗತ್ಯ ಇರತಕ್ಕಂತಹ ಒಂದಷ್ಟು ಬದಲಾವಣೆಗಳನ್ನು ನಮ್ಮಂತಹ ಶೈಕ್ಷಣಿಕ ಹಿನ್ನೆಲೆಯಿಂದ ಬಂದಂಥವರು ಅಥವಾ ಪ್ರಬುದ್ಧರು, ಯಾಕಂದ್ರೆ ಇಲ್ಲಿ ಕುಳಿತಂಥ ಹೆಚ್ಚು ಕಡಿಮೆ ನಾವೆಲ್ಲ ಮಿಲಿನಿಯಂ ಸೀರೀಸ್ನವರು, ನಾವಿವತ್ತು ಜನ್ಸಿಗೆ ಮತ್ತು ಆಲ್ಫಾ ಜನರೇಷನ್ಗೆ ಹೇಳುವಂಥದ್ದು ಬಹಳಷ್ಟಿದೆ. ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನು ಗಮನಿಸಿದ್ರೆ ಇವತ್ತಿನ ಕಾಲಘಟ್ಟದ ಮಕ್ಕಳ ಸಹನೆಯ ಮಿತಿ ಎಷ್ಟು, ಅಟೆನ್ಷನ್ ಸಿಕ್ಕಿಂಗ್ ಎಷ್ಟು ಅಂತ ನೋಡಿದರೆ ಕೇವಲ 8 ಸೆಕೆಂಡ್ ಅಂತೆ. ನೀವು 15 ಸೆಕೆಂಡ್ನ ರೀಲ್ಸನ್ನು ನೋಡ್ಲಿಕ್ಕೆ ಕೊಟ್ಟರೆ 2 ಸರಿ ಚೇಂಜ್ ಮಾಡ್ತಾರೆ ಅವರು, ಅದನ್ನು 2x ಸ್ಪೀಡಲ್ಲಿ ನೋಡ್ತಾರೆ ಅವರು. ಅಂದರೆ ಅತ್ಯಂತ ವೇಗವಾಗಿ ಎಲ್ಲವನ್ನು ನೋಡಿ ಬಿಡಬೇಕು, ಗಳಿಸಿಕೊಂಡು ಬಿಡಬೇಕಂತ ಹೇಳುವ ಹಪಹಪಿ ಮತ್ತು ಅವಸರ ಬಹಳಷ್ಟು ಕಾಣ್ತಾ ಇದೆ. ಅಂದರೆ ಇವತ್ತು ರಾತ್ರಿ ಇಡೀ ಓದ್ತೇನೆ, ಬೆಳಗ್ಗೆ ರ್ಯಾಂಕ್ ಬಂದು ಬಿಡಬೇಕು, ಈ ವಾರ ಇಡೀ ಕಷ್ಟಪಡ್ತೇನೆ, ನನಗೆ ಲಕ್ಷಗಟ್ಟಲೆ ಹಣ ಬಂದು ಬಿಡಬೇಕು, ಎಲ್ಲವನ್ನು ಅವಸರವಾಗಿ ಪಡ್ಕೊಳ್ತಕ್ಕಂತಹ ಒಂದು ಆ ಗಡಿಬಿಡಿಯ ಜರ್ದಿಗೆ ಬಿದ್ದು ಸೋಲನ್ನು, ಹತಾಶೆಯನ್ನು, ಒತ್ತಡವನ್ನು ಪಡೆದುಕೊಳ್ತಕ್ಕಂಥ ಕಾಲಘಟ್ಟವನ್ನು ನಾವು ಗಮನಿಸ್ತಾ ಇದ್ದೇವೆ. ತಾವೆಲ್ಲ ಇತ್ತೀಚೆಗೆ ಒಂದು ವೈರಲ್ ಆಗಿರ್ತಕ್ಕಂಥ KBCಯ ಕೌನ್ ಬನೆ ಕರೋಡ್ಪತಿ ಒಂದು ವಿಡಿಯೋ ತುಣುಕನ್ನು ನೋಡಿರ್ಬೋದು. ಇಶಿತ್ ಭಟ್ ಅಂತ ಹೇಳ್ತಕ್ಕಂಥ ಗಾಂಧಿನಗರದ ಒಬ್ಬ ಹುಡುಗ, 5ನೇ ಕ್ಲಾಸ್ನ ಹುಡುಗ, ಅಮಿತಾಬ್ ಬಚ್ಚನ್ ಎದುರುಗಡೆ ಕೂತ್ಕೊಂಡು ನೀವೇನು ರೂಲ್ಸ್ ಹೇಳೋದು ಬೇಡ, ನನಗೆಲ್ಲ ಗೊತ್ತುಂಟು, ಪ್ರಶ್ನೆ ಶುರು ಮಾಡಿ ಅಂತ ಹೇಳ್ತಾನೆ. ಆಮೇಲೆ ಪ್ರಶ್ನೆ ಶುರು ಮಾಡ್ತಾರೆ, ಆಪ್ಷನ್ ಕೊಡೋ ಮೊದಲೇ ಉತ್ತರ ಕೊಡ್ತಾನೆ. 1 ಆಯಿತು, 2 ಆಯಿತು, 3 ಆಯಿತು, 4ನೇ ಪ್ರಶ್ನೆ ಹೋಗುವಾಗ ಆಪ್ಷನ್ ಕೊಡಿ ಅಂತ ಕೇಳ್ತಾನೆ. ಆಪ್ಷನ್ ಕೊಡ್ತಾರೆ. ಆಪ್ಷನ್ ಕೊಟ್ಟಾಗ ಆತ ಗಡಿಬಿಡಿಲೊಂದು ಉತ್ತರ ಹೇಳ್ತಾನೆ. ಆ ಉತ್ತರ ತಪ್ಪಾಗಿರುತ್ತೆ. ಆ ತಪ್ಪಿಸೋ ಸಲುವಾಗಿ ಅಮಿತಾಬ್ ಬಚ್ಚನ್ ಬಹಳಷ್ಟು ಪ್ರಯತ್ನ ಪಟ್ಟು ಲಾಕ್ ಮಾಡ್ಲಾ ಅಂತ 2-3 ಸರಿ ಕೇಳ್ತಾರೆ. 1 ಸರಿ ಅಲ್ಲಪ್ಪ, 4 ಸರಿ ಬೇಕಾದ್ರೆ ಲಾಕ್ ಮಾಡಿ ಅಂತ ಹೇಳಿ 5ನೇ ಕ್ಲಾಸ್ನ ಹುಡುಗ ಇಷ್ಟು ದೈತ್ಯ ಪ್ರತಿಭೆ ಅಮಿತಾಬ್ ಬಚ್ಚನ್ಗೆ ಹೇಳ್ತಾನೆ. ಅಂದರೆ ನಾವು ಯೋಚಿಸ್ಕೊಳ್ಬೇಕು, ಮಕ್ಕಳ ಸಂಸ್ಕಾರ ಎಲ್ಲಿಗೆ ಹೋಗಿದೆ ಅಂತ. ತಾವು ಬೀಗಬಾರ್ದು, ಬಾಗಬೇಕು ಅಂತ ಗುರುಪ್ರಸಾದ್ ಶೆಟ್ಟಿ ಅವರು ಹೇಳಿದರು. ಬಾಗುವಿಕೆ ಇವತ್ತು ನಮ್ಮ ಮಕ್ಕಳ, ನಮ್ಮ ಮುಂದಿನ ವಿದ್ಯಾರ್ಥಿಗಳ ಲಕ್ಷಣದಲ್ಲಿ, ಅವರ ಹವ್ಯಾಸದಲ್ಲಿ, ಅವರ ಆಚಾರ ವಿಚಾರಗಳಲ್ಲಿ ಉಂಟಾ ಅಂತ ನಾವೆಲ್ಲ ಪ್ರಶ್ನಿಸ್ಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಾವಿದ್ದೇವೆ. ಅದಕ್ಕೆ ಉತ್ತರ ಏನು ಅಂತ ಕೇಳಿದರೆ, ನಾವುಗಳೇ ಅವನ್ನ ಸರಿ ಮಾಡ್ತಕ್ಕಂಥ ದಾರಿಯನ್ನು ಹುಡುಕೊಳ್ಬೇಕಾಗಿದೆ. ಮೊಬೈಲನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕನ್ನು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅದರೊಟ್ಟಿಗೆ ನಾವು ಬದುಕಲೇಬೇಕು. ಅರೆ AI ಬಂದೆ ಸರ್, ಇದೇನು ಮಾಡೋಕ್ಕಾಗತ್ತೆ ಕೇಳಿದರೆ, AI ಎಲ್ಲವನ್ನ ಕಲಿಸಿಕೊಡ್ಬೋದು, ನಾವು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಆದರೆ ಒಳಗಿರೋ ಹಸಿವನ್ನು AI ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗಿರುವ ಭಾವನೆಯನ್ನು ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಲ ಎಷ್ಟೇ ಬದಲಾದರೂ ನಮಗಿರ್ತಕ್ಕಂಥ ಸಾಧನೆ ಮಾಡಬೇಕಂತ ಹೇಳೋ ಹಪಹಪಿ ಎಲ್ಲರಿಗೂ ಯಾವಾಗಲೂ ಈ ಕಾಲದ ಓಟದಲ್ಲಿ ಇದ್ದೇ ಇರ್ತದೆ. ನಮ್ಮನ್ನು ಈ ಜಗತ್ತಿಗೆ ತಂದು ಬಿಡ್ತಕ್ಕಂತಹ ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ಸಂಸ್ಕಾರ ನಮ್ಮೊಟ್ಟಿಗೆ ಅದು ಇರಲೇಬೇಕು.
ಆ ರೀತಿಯ ದಾರಿಯನ್ನು ಹುಡುಕುವಂಥ ಪ್ರಯತ್ನ ಇಂತಹ ಸಮ್ಮಿಲನಗಳಲ್ಲಿ ಆಗ್ತದೆ. ಅಂದರೆ ನಾವುಗಳು ಸೇರ್ತಕ್ಕಂತಹ, ನಾವುಗಳೆಲ್ಲ ಕೂಡಿ ಬಾಳುವಂತಹ, ಬದುಕುವಂತಹ ಆ ಆಚಾರ ವಿಚಾರಗಳನ್ನ ರೂಢಿಸಿಕೊಳ್ಳುವ ಮುಖಾಂತರ ಮುಂದಿನ ತಲೆಮಾರಿಗೆ ಒಂದಷ್ಟು ವಿಚಾರವಂತಿಕೆ ನಾವು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕಾರ್ಯಕ್ರಮದಲ್ಲಿ ಎಷ್ಟೊತ್ತು ಮಾತನಾಡಬೇಕು ಅಂತ ಕೇಳಿದಾಗ ಒಂದು 20 ನಿಮಿಷ ಸರ್ ಅಂತ ಹೇಳಿದರು. ನಾನು ಆಗ ಹೇಳಿದೆ ಖಂಡಿತ 20 ನಿಮಿಷ ಬೇಡ, ಯಾಕಂತಂದರೆ ಇವತ್ತಿನ ಅಟೆನ್ಷನ್ ಸೀಕಿಂಗ್, ಅಂದರೆ ಇವತ್ತಿನ ನಮ್ಮ ಸಹನೆಯ ಮಿತಿ ಭಾಳ ಕಡಿಮೆ ಉಂಟು ಸರ್, 10 ನಿಮಿಷ ಸಾಕು ಅಂತ ಹೇಳಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಇಬ್ಬರಿಗೆ ಭಾಳ ಹೆದರ್ತಾರಂತೆ, ಒಂದು ಉಗ್ರಗಾಮಿಗಳು, ಮತ್ತೊಂದು ಭಾಷಣಕಾರರು. ಉಗ್ರಗಾಮಿಗಳು ಒಂದೇ ಸರಿ ಕೊಂದು ಬಿಡ್ತಾರೆ, ಏನು ಸಮಸ್ಯೆ ಇಲ್ಲ. ಆದರೆ ಭಾಷಣಕಾರರು ಹಾಗಲ್ಲ, ಪ್ರತಿ ನಿಮಿಷವೂ ಕೂಡ ಈಗ ಮುಗಿಸ್ತೇನೆ ಅಂತ ಹೇಳಿ ಪ್ರತಿ ಕ್ಷಣ ಕೊಲ್ತಾರಂತೆ. ಹಾಗಾಗಿ ಆರ್ತಿ ನಿಮ್ಮನ್ನು ಹಿಂಸೆ ಮಾಡ್ತಕ್ಕಂಥ ಭಾಷಣಕಾರರಾಗೋದು ಬೇಡ. ಆದರೆ ಈ ಕಾರ್ಯಕ್ರಮ ನೋಡುವಾಗ ನಿಜವಾಗೂ ನಿಮ್ಮ ಆ ಕೇಳುವಿಕೆಯನ್ನು ಗಮನಿಸುವಾಗ ಬಹಳ ಖುಷಿ ಆಗ್ತದೆ. ನಾವು ಒಂದಷ್ಟು ವಿಚಾರವಂತಿಕೆಯನ್ನು ಚರ್ಚಿಸುವಾಗ, ಪರಸ್ಪರ ಮಾತನಾಡುವಾಗ ಹೊಸ ಕಂಡುಕೊಳ್ಳುವಿಕೆಯನ್ನು ಮಾಡ್ಕೊಳ್ಬೋದು, ನಮ್ಮ ಸಮಾಜದ ಒಂದು ಚಿಂತನೆಯನ್ನು ಗುರುತಿಸ್ಕೊಳ್ಬೋದು. ವಿಶೇಷವಾಗಿ ಇವತ್ತು ಇಂಥ ಮುನಿಯಾಲ್ನ ಹಳ್ಳಿಯಲ್ಲಿ, ಅಜಕಾರ್ನ ಹಳ್ಳಿಯಲ್ಲಿ, ನಾನು ಕೂಡ ಕೊಪ್ಪದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥವನು. ಈ ಹಳ್ಳಿಯ ಭಾಗದಲ್ಲಿ ಜನರಿಗೆ ಮೂಡುವಷ್ಟು ಸಂಸ್ಕಾರದ ಪ್ರಕ್ರಿಯೆ ಬಹುಶಃ ನಗರ ಮಟ್ಟದಲ್ಲಿ ಕಷ್ಟ ಅಂತ. ಮುಂಬೈನ ಟೆರರ್ ಅಟ್ಯಾಕ್ ಆದಾಗ ತಾಜ್ ಹೋಟೆಲ್ನಲ್ಲಿ 26/11 ಅಟ್ಯಾಕ್ ಆದಾಗ 500 ಜನ ಗೆಸ್ಟ್ಗಳಿದ್ರಂತೆ, 600 ಜನ ಸಿಬ್ಬಂದಿಗಳಿದ್ರಂತೆ ತಾಜ್ ಹೋಟೆಲಲ್ಲಿ. 600 ಜನ ಸಿಬ್ಬಂದಿಗಳಿಗೆ 36 ಎಕ್ಸಿಟ್ ಗೇಟ್ಗಳಿತ್ತಂತೆ. ಟೆರರ್ ಒಳಗಡೆ ಬಂದಾಗ 36 ಗೇಟ್ಗಳಿಂದ ಒಬ್ಬ ಸಿಬ್ಬಂದಿ, ತಾಜ್ ಹೋಟೆಲ್ನ ಒಬ್ಬ ಸಿಬ್ಬಂದಿ ಹೊರಗಡೆ ಹೋಗಲಿಲ್ಲ. ಅವ್ರಿಗೆ ಹೋಗ್ಲಿಕ್ಕೆಲ್ಲ ಅವಕಾಶ ಇತ್ತು. ಬಿಕಾಸ್ ದೇ ನೋ ವೆಲ್, ಟೆರರಿಸ್ಟ್ಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹೇಗೆ ನಮಗೆ ನಿರ್ಗಮನ ಮಾರ್ಗಗಳಿದ್ದಾವೆ ಅಂತ. ಒಬ್ಬ ಟೆರರಿಸ್ಟ್ ಹೊರಗಡೆ ಹೋಗಲಿಲ್ಲ ಅಂತೆ. ಆ ಎಲ್ಲ ಇನ್ಸಿಡೆಂಟ್ಸ್ ಆಗಿ ಸುಮಾರು ದಿವಸಗಳು, ತಿಂಗಳುಗಳಾದ ನಂತರ ಅದನ್ನು ವಿಚಾರ ಮಾಡುವಾಗ ಆ ಸಿಬ್ಬಂದಿಗಳು ಎಲ್ಲಿಯವರು, ಅವರು ಟ್ರೈನಿಂಗ್ ಆಗಿದ್ದು ಎಲ್ಲಿ, ಅವರ HR ಹೇಗಿದೆ ಅಂತ ನಾವು ಅವರ ಫೈಲ್ಗಳನ್ನು ಗಮನಿಸುವಾಗ ಅಷ್ಟೂ ಜನ, 600ಕ್ಕೆ 600 ಜನ ಕೂಡ ಹಳ್ಳಿಯ ಭಾಗದಿಂದ ಬಂದಂತಹ ಸಿಬ್ಬಂದಿ ವರ್ಗದವರಾಗಿದ್ದರಂತೆ, ಯಾರು ನಗರದವರಾಗಿರಲಿಲ್ಲಂತೆ. ಅಂದರೆ ಇವತ್ತು ಹಳ್ಳಿಯಲ್ಲಿ ಕಳಿಸಿಕೊಡ್ತಕ್ಕಂಥ ಸಂಸ್ಕಾರ, ಇಂತಹ ಪ್ರದೇಶಗಳಲ್ಲಿ ಆಗ್ತಕ್ಕಂತಹ ಚಿಂತನೆಗಳು, ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವಿಕೆ ನಗರದಲ್ಲಿ ಆಗಲಿಕ್ಕಿಲ್ಲ. ಕಾರ್ಕಳದಂತಹ ಇಷ್ಟೊಂದು ಅಜಕಾರು, ಮುನಿಯಲ್ನಂಥ ಹಳ್ಳಿಯಲ್ಲಿ ಇವತ್ತು ನಮ್ಮ ಸೌಭಾಗ್ಯ ಏನಂತಂದರೆ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಈ ಸುತ್ತಮುತ್ತ ರೂಪುಗೊಳ್ತಾ ಉಂಟು. ಯಾಕಂದರೆ ಒಂದು ಊರಿನ ನಿಜವಾದ ಅಭಿವೃದ್ಧಿ ನಾವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳು ಮೇಲ್ದರ್ಜೆಗೆ ಬಂದಾಗ. ಅಜಕಾರ್ನಲ್ಲಿ ಜ್ಞಾನಸುಧ ಸಂಸ್ಥೆಯು ರೂಪುಗೊಳ್ತಾ ಇದೆ. ಕಾರ್ಕಳದಲ್ಲಿ 2-3 ಸಂಸ್ಥೆಗಳು ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಕ್ಕಂತಹ ಬಹಳ ಉನ್ನತ ಮಟ್ಟದ ಕೇಂದ್ರಗಳಾಗಿ ರೂಪುಗೊಳ್ತಾ ಇದೆ. ಈ ಊರು ಆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದೆ, ಅವಕಾಶವನ್ನು ಕೊಟ್ಟಿದೆ. ಇಲ್ಲಿಯ ಜನರು ಅಂತಹ ಒಂದು ರೂಪುಗೊಳ್ಳುವಿಕೆಗೆ ಬಹಳ ಒಳ್ಳೆಯ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಅಂತಹ ಸುಕೃತ್ಯಕ್ಕಾಗಿ, ತಾವೆಲ್ಲ ಅವಕಾಶ ಮಾಡಿಕೊಟ್ಟಂತಹ ಮನಸ್ಸಿಗಾಗಿ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ಇವತ್ತಿನ ಲಯನ್ಸ್ ಕ್ಲಬ್ ಕಾರ್ಯಕ್ರಮ ಮತ್ತಷ್ಟು ಹೊಸತನವನ್ನು ನಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಪ್ರೇರಣೆಯನ್ನು ಕೊಟ್ಟಿದೆ. ಈ ರೀತಿ ಸಂಬಂಧಗಳು, ಹೊಸ ಸಂಬಂಧ ರೂಪುಗೊಳ್ಳುವಿಕೆಯಲ್ಲಿ ಈ ಲಯನ್ಸ್ ಕ್ಲಬ್ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಲಿ. 1917ರಲ್ಲಿ ಅಮೆರಿಕದ ಮೆಲ್ವಿನ್ ಜೋನ್ಸ್ ಆರಂಭ ಮಾಡತಕ್ಕಂತಹ ಲಯನ್ಸ್ ಕ್ಲಬ್ ಇವತ್ತು ಭಾರತದ, ಕರ್ನಾಟಕದ ಈ ಕಾರ್ಕಳದ ಹಳ್ಳಿಯಲ್ಲಿ ಇಷ್ಟೊಂದು ಸಂಭ್ರಮದಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ ಅದಕ್ಕೆ ನಿಮ್ಮಂತಹ ಪುಣ್ಯಾತ್ಮರ ಮನಸ್ಸುಗಳು ಅದಕ್ಕೆ ನಿಜವಾದ ಸಾಕ್ಷಿ, ಅದಕ್ಕೆ ಕಾರಣ ಅಂತ. ಇಂತಹ ಮನಸ್ಸುಗಳು ಸೇರ್ಕೊಳ್ಳದೆ ಇದ್ದರೆ, ಇಂತಹ ಮನಸ್ಸುಗಳು ಮನಸ್ಸು ಮಾಡದೇ ಇದ್ದರೆ ಇಂತಹ ಕಾರ್ಯಕ್ರಮ ರೂಪುಗೊಳ್ತಿರ್ಲಿಲ್ಲ. ಸಾವಿರಾರು ಜನರಿಗೆ ಆ ಸೇವೆ ಮಾಡಿದಂಥವರಿಗೆ ಇವತ್ತು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಂತಹ ಸೇವೆಯನ್ನು, ಆ ರೀತಿಯ ಒಂದು ಮನೋಧರ್ಮವನ್ನು ಬೆಳೆಸಿಕೊಳ್ಳಲಿಕ್ಕೆ ನಿಮ್ಮಂತಹ ಮನಸ್ಥಿತಿಗಳು ಸಾಧ್ಯವಾಗಿದೆ. ಇಂತಹ ಕಾರ್ಯಕ್ರಮಗಳಿಂದ ಇನ್ನಷ್ಟು ಹೊಸ ಸಂಬಂಧಗಳು ರೂಪುಗೊಳ್ಳಿ, ಅದರ ಮುಖೇನ ಆ ರೂಪುಗೊಂಡಂತಹ ಸಂಬಂಧಗಳು 100 ಕಾಲ ಚೆನ್ನಾಗಿ ಉಳಿದಿರಲಿ, ಆ ಸಂಬಂಧಗಳಿಗೆ ಒಳ್ಳೆಯ ಶ್ರೇಯಸ್ಸು ಲಭಿಸಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.